ಎಲ್ಲರಿಗೂ ನಮಸ್ಕಾರ. ಇವತ್ತು ನಾ ಚುರ್ಮರಿ ಚೂಡ ಮಾಡೋದು ಹೇಳ್ಕೊಡ್ತೀನಿ. ಚುರ್ಮರಿ ಚೂಡ ಈಸಿಯಾಗಿ ಬೆಸ್ಟ್ ಆಗಿರ್ತಾವೆ ಸಾಯಂಕಾಲ ತಿನ್ನಕದು. ಈಗ ನೋಡ್ರಿ ಪುಟಾಣಿ ತೊಗೊಂಡೇನಿ, ಅದಕ್ಕೆ ಶೇಂಗಾ ಇದ್ರ ಭಾಳ ಬೆಸ್ಟ್. ಅದಕ್ಕೆ ಶೇಂಗಾ ಕಾಳು ಭಾಳಷ್ಟು ತೊಗೊಂಡೇನಿ. ಆಮೇಲೆ ಕರ್ಬೇವು ಸೊಪ್ಪು ಎಳಿದನ್ನ ಹರ್ಕೊಂಡು ಬಂದು ತೊಗೊಂಡೇನ್ರಿ. ಅದು ಫ್ರೆಶ್ ಆಗಿರೋದು. ಮತ್ತು ಈಗ ಬೆಳ್ಳುಳ್ಳಿ ಭಾಳಷ್ಟು ಬೆಳ್ಳುಳ್ಳಿ ತೊಗೊಂಡು ನಾ ಕುಟಾಣಿ ಒಳಗೆ ಹಾಕಿ ಕುಟ್ಕೊಳಕ್ತೀನಿ. ಈ ಬೆಳ್ಳುಳ್ಳಿ ಅದು ಇತ್ತಂದ್ರೆ ಚೂಡ ಭಾಳ ಮಸ್ತ್ ಆಗ್ತಾವು. ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕೊಂಡನ್ರಿ. ಎಣ್ಣೆ ನೀವು ಎಷ್ಟು ಚೂಡಾನ ಚುನ್ಮರಿ ನೋಡ್ಕೊಂಡು ಹಾಕೋರಿ ನೀವು ಎಣ್ಣೆ ಎಷ್ಟು ಬೇಕಷ್ಟ. ಈಗ ಎಣ್ಣೆ ಒಳಗೆ ಶೇಂಗಾ ಕಾಳನ್ನು ನಾನು ಹುರ್ಕೊಳಕತ್ತೇನ್ರಿ. ಶೇಂಗಾ ಕಾಳು ಹಾಕಿ ಈಗ ಶೇಂಗಾ ಜಾಸ್ತಿ ತೊಗೊಂಡ್ರೆ ಚೂಡ ಚಲೋ ಆಕಾವತ್ತೇಳಿ ಜಾಸ್ತಿನ ತೊಗೊಂಡೈತಲ್ರಿ. ಅದಕ್ಕೆ ಈಗ ಎಣ್ಣೆ ಒಳಗೆ ಹಾಕಿ ಅವನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಈಗ ಶೇಂಗಾ ಹಾಕೇನ್ರಿ. ಈಗ ನೋಡ್ರಿ ಹಿಂಗೆ ಕೆಂಪಾಗುತ್ತಾನ ಸ್ವಲ್ಪ ಕಲರ್ ಬರುತ್ತನೂ ಅವ್ನ ಫ್ರೈ ಮಾಡಿ ತಕೊಂಬಿಟ್ರೆ ಮತ್ತು ಅದ ಪ್ಯಾನ್ಯಾಗ ಒಗ್ಗರಣೆ ಹಾಕೊಳಕ್ ಬರ್ತೈತೆ ಅಂತ ಹೇಳಿ ಈಗ ಹುರ್ಕೊಂಡು ತಕೊಳಕತ್ತನ್ರಿ. ಅವು ನೋಡ್ರಿ ಶೇಂಗಾ ಕೆಂಪಾಗ್ಯಾವಲ್ರಿ. ಈಗ ಎಲ್ಲಾನು ಈಗ ಇದಾದ್ಮೇಲೆ ಅವನ್ನ ತಕೋರಿ. ಅವನ್ನ ಈಗ ನೋಡ್ರಿ ಎಣ್ಣೆ ಒಳಗೆ ಫ್ರೈ ಆಗ್ಯಾವು ಶೇಂಗಾ. ಇವನ್ನ ಯಾಕೆ ನಾ ಡಿಟೇಲ್ಸ್ ಹೇಳ್ತಿರ್ತನಂದ್ರ ಫಸ್ಟ್ ಟೈಮ್ ಯಾರು ಮಾಡ್ತಿದ್ರು ಅವ್ರಿಗೂ ಒಂದು ಒಳ್ಳೆ ರೀತಿಯಿಂದ ಕಲೀಲಿ ಅಂತ ಹೇಳಿನ ನಾನು ಇಷ್ಟನ್ನೆಲ್ಲ ಹೇಳ್ತಿರ್ತೇನೆ ರೀ. ಹಂಗೆ ಯಾಕಂದ್ರೆ ಚೂಡ ಏನು ಎಲ್ಲರೂ ಸಹಜ ಮಾಡ್ತಿರ್ತಾರ್ರಿ. ಆದ್ರೂ ನಾನು ಇಷ್ಟು ಡಿಟೇಲ್ ಆಗಿ ಹೇಳಕತ್ತಿರ್ತೀನಿ. ಈಗ ನೋಡ್ರಿ ಒಂದು ಪ್ಯಾನಿಗೆ ನಾನು ಇದು ಸಾಸಿವೆ ಹಾಕೊಂಡು ಅದನ್ನ ಒಗ್ಗರಣೆ ಹಾಕೊಳಕ್ತೇನ್ರಿ. ಸಾಸಿವೆ ಹಾಕೊಂಡಿಂದ ಕರ್ಬೇವನು ಹಾಕೊಳಕತ್ತನ್ರಿ. ಕರ್ಬೇವು ಸೊಪ್ಪು ಸಾಸಿವೆ ಎಲ್ಲ ಆಗಿಂದ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಇರ್ತೈತಲ್ರಿ ಜಜ್ಜಿದ ಅವೆಲ್ಲ ಹಾಕೊಂಡು ಅರಿಶಿನ ಪುಡಿನೂ ಹಾಕೊಳಕ್ತನ್ರಿ. ಇದು ಆಮೇಲೆ ಪುಟಾಣಿ ಹಾಕೊಳಕ್ತಾನಿ. ಸಣ್ಣಗ ಉರಿ ಇಡ್ಬೇಕ್ರಿ, ಯಾಕಂದ್ರೆ ಅವೆಲ್ಲಾನು ಕರ್ಗಾಗ್ತಿರ್ತಾವು ಹೀಟಿಗೆ. ಅದಕ್ಕೆ ಸ್ವಲ್ಪ ಸಣ್ಣಗ ಇಟ್ಟು ಇವನ್ನೆಲ್ಲ ಹಾಕೋಬೇಕ್ರಿ. ಆಮೇಲೆ ಸ್ವಲ್ಪ ಶೇಂಗಾ ಕಾಳುನು ನಾನು ಹುರಿದಿದ್ದನ್ನ ಹಾಕೊಂಡನ್ರಿ. ಹಾಕೊಂಡು ಈಗ ಚುನ್ಮರಿ ಇರ್ತಾವಲ್ರಿ, ನೀವು ಎಷ್ಟು ಚುನ್ಮರಿ ತಗೋತೀರಿ ನೋಡ್ಕೊಂಡು ಎಣ್ಣೆ ಹಾಕೋಬೇಕ್ರಿ. ಆದಷ್ಟು ಒಂದು ಸೇರಿನಷ್ಟು ಚುನ್ಮರಿಗೆ ಒಂದು ಸೌಟ್ ಇರ್ತೈತಲ್ರಿ ಅಷ್ಟು ಎಣ್ಣೆ ಹತ್ತತ್ತೆ, ಅಷ್ಟು ಹಾಕೋಬೇಕ್ರಿ. ನಾವು ಈಗ ನೋಡ್ರಿ ಇದಕ್ಕೆಲ್ಲ ಖಾರ ಹಾಕೊಳಕ್ತೇನೆ ನಾನು. ಒಣ ಖಾರದ ಪುಡಿನ ಹಾಕೋಬೇಕು. ಇದಕ್ಕೆ ಮಸಾಲೆ ಖಾರದು ಹಾಕ್ತಿರ್ತಾರೆ ಗೊತ್ತಾಗ್ಲಾರ್ದಕ್ಕೆ ಅದನ್ನ ಹಾಕ್ಬಾರ್ದು. ಇದನ್ನ ಹಾಕ್ಬೇಕ್ರಿ. ಅಚ್ಚ ಖಾರದ ಪುಡಿ ಇರ್ತೈತಲ್ಲ ಅದನ್ನ ಹಾಕ್ಬೇಕು ನೋಡ್ರಿ. ಇದನ್ನ ಹಾಕಿ ಈಗ ಚುರ್ಮರಿ ಹಾಕಿ ತಿರುಗಿಸ್ಬಿಟ್ರೆ ಚೂಡ ಅಗ್ದಿ ಈಜಿಯಾಗೆ ರೆಡಿ ಆಗಿಬಿಡ್ತಾವ್ರಿ. ಭಾಳ ಸಿಂಪಲ್ ಐತಿ, ಭಾಳ ಮತ್ತು ಕ್ರಿಸ್ಪಿ ಆಗಿರ್ತಾವು. ಸಾಯಂಕಾಲ ಸ್ನ್ಯಾಕ್ಸ್ ಆಗ್ಬಿಡ್ತತೆ ಎಲ್ಲರಿಗೂ. ನೋಡ್ರಿ ಈಗ ಚೂಡ ಮಸ್ತಾಗೆ ಬರಾಕತ್ತಾವ್ರಿ ಈಗ. ಯಾಕಂದ್ರೆ ಚುರ್ಮರಿ ಸ್ವಲ್ಪ ಈ ಬಿಸಿಲು ದಿನಕ್ಕೆ ಇತ್ತಂದ್ರೆ ಚುರ್ಮರಿ ಸ್ವಲ್ಪ ಬಿಸಿಲಾಗಿಟ್ಟು ಮಾಡಿದ್ರೆ ಭಾಳ ಬೆಸ್ಟ್ ಆಗ್ತಾವ. ಇರ್ಲಿಲ್ಲಪ್ಪ ಅಂದ್ರೂ ಮನೇಲೇನ ಫ್ರೆಶ್ ಆಗಿರೋ ಚುರ್ಮರಿ ಇರ್ತಾವಲ್ರಿ, ಇದ್ರೊಳಗೆ ಬ್ಯಾಗ್ನಾಗ ಇರ್ತಾವ, ಅವನ್ನ ತೊಗೊಂಡು ಮಾಡಿದ್ರೆ ಕ್ರಿಸ್ಪಿ ಆಗಿರ್ತಾವ. ಈಗ ಕ್ರಿಸ್ಪಿ ಆಗಿದ್ದಿಲ್ಲ ಚುರ್ಮರಿ ಅಂದ್ರೆ ಇದ್ರೊಳಗನ ಒಂದ್ ಸ್ವಲ್ಪ ಹುರಿದಂಗೆ ಮಾಡಿ ಕ್ರಿಸ್ಪಿ ಮಾಡ್ಬೇಕ್ರಿ ಅವನ್ನ. ಈಗ ನಾನು ಬಿಸಿಲಾಗಿಟ್ಟ ಚುರ್ಮರಿ ತಂದಿದ್ದವ್ರಿ, ಭಾಳ ಮಸ್ತ್ ಅದಾವು, ಕ್ರಿಸ್ಪಿ ಆಗಿದಾವು. ಅದಕ್ಕೆ ನಾನೀಗ ಇವನ್ನೆಲ್ಲ ಹಾಕಿ ಒಗ್ಗರಣೆ ಹಾಕಿನಿ. ಭಾಳ ಟೇಸ್ಟಿ ಆಗಿರುವಂತ ಒಳ್ಳೆ ಚೂಡ ರೀ ರೆಡಿ ಆಗೈತಿ. ಈಗ ಈಜಿಯಾಗೆ ಮಾಡೈತಿದ್ನ ಇಷ್ಟು ಈಜಿಯಾಗೆ ಚೂಡ ಬಂದ್ಬಿಡ್ತಾವ ನೋಡ್ರಿ. ಈಗ ಚೂಡ ಎಷ್ಟು ಕ್ರಿಸ್ಪಿ ಆಗಿರುವಂತ ಒಂದು ಚೂಡ ರೆಡಿ ಆಗ್ಯಾವ್ರಿ. ಈಗ ಇದಕ್ಕೆ ನಾನು ಸ್ವಲ್ಪ ಅದ ಪ್ಯಾನಿಗೆ ಹಾಕಿ ಮೆಣಸಿನ್ಕಾಯಿ ಕರ್ಕೊಳಕ್ತೇನ್ರಿ. ಮೆಣಸಿನ್ಕಾಯಿ ಕರ್ಕೊಂಡು ಈಗ ಎಣ್ಣೆ ಒಳಗೆ ಫ್ರೈ ಮಾಡಿ ಅದ್ರ ಜೋಡಿ ತಿನ್ನಾಕತ್ ಹೇಳಿ ಇಟ್ಕೋತಾರ. ಇದನ್ನ ಇದಕ್ಕೊಂದು ಸ್ವಲ್ಪ ಉಪ್ಪು ಉದುರ್ಸಾಗತ್ತಾನ. ಉಪ್ಪು ಹಾಕಿ ಇಟ್ಕೊಂಡ್ರೆ ಮೆಣಸಿನ್ಕಾಯಿ ಕಡ್ಕೊಂಡ್ರೆ ಅದ್ರ ಜೊತೆ ಭಾಳ ಕಾಂಬಿನೇಷನ್, ಈರುಳ್ಳಿನೂ ಕಾಂಬಿನೇಷನ್ ರೀ. ಅದಕ್ಕೆ ಈಗ ಸ್ನ್ಯಾಕ್ಸ್ ರೆಡಿ ಆಗೈತೆ.